परमात्मा श्री वेंकटेश मनबिंब मल्लिके वासिगे पवनिसु परमात्मा श्री वेंकटेश सतगिरिवास श्री वेंकटेश मनबिंब मल्लिके वासिगे पवनिसु परमात्मा श्री वेंकटेश सतगिरिवास श्री वेंकटेश सतगिरिवास ಓಕೆ, ಧ್ಯಾನ ಆಯಿತು, ನಾನು ಆರಾಮಾದೆ, ಅಮ್ಮನೂ ಆರಾಮಾದ್ರು. ನೆಕ್ಸ್ಟ್ ಏನು ಅಲ್ವಾ, ಧ್ಯಾನ ನಮಗೆ ಹೆಂಗೆ ಸಹಕಾರ ಮಾಡುತ್ತೆ, ನಾವು ಅದು ಒಪ್ಕೊಂಡ್ರು ಅಂತ. ಒಂದ್ಸಲ ನಾವು ಅರ್ಪಣೆಯಲ್ಲಿ ನಮ್ಮ ಫ್ರೆಂಡ್ಸ್ ಒಬ್ಬರಿಗೆ ಪಿರಮಿಡ್ ಕೊಡಬೇಕಾಗಿತ್ತು. ಇದು ಪಿರಮಿಡ್ ನಾನು ಕೂಡ ತರಿಸಿ ಸೇಲ್ ಮಾಡ್ತೀನಿ. ಅವರು ಹ್ಯಾಂಡಿಕ್ಯಾಪ್ಟಲ್ಲಿ ಬರೋಕ್ಕಾಗ್ತಾ ಇಲ್ಲ, ನಾನು ತೊಗೊಂಡು ಕೊಡಬೇಕು. ಆವತ್ತಿನ ದಿನ ಪ್ಯಾಕ್ ಮಾಡಿಕೊಂಡು ಅರ್ಪಣೆಗೆ ನಾನು ಬಸ್ಸಲ್ಲಿ ಹೋಗ್ಬೇಕು, ಕೊಂಡನಾಯಕನಾಗಿದ್ದು. ಧ್ಯಾನ ನನಗೆ ಹೆಂಗೆ ಹೆಲ್ಪ್ ಮಾಡುತ್ತೆ, ನಾವು ಪ್ರಕೃತಿ ಕೆಲಸ ಮಾಡಿದ್ರೆ ಪ್ರಕೃತಿ ನಮ್ಗೆ ಹೆಂಗೆ ಕೆಲಸ ಮಾಡ್ತೀನಿ ಅದಕ್ಕೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಅನುಭವಗಳು. ಸೊ ಪ್ಯಾಕ್ ಮಾಡಿಕೊಂಡೆ ಬರ್ತಾ ಇದ್ದೀನಿ, ನಾವು ರೋಡಿಗೆ ಬರಬೇಕು. ಮಳೆ ಜಿನಿ ಮಳೆ ಸ್ಟಾರ್ಟ್ ಆಯಿತು. ಯಾರು ನಮ್ಮ ಬ್ರದರ್ ಯಾರು ನಮ್ಮ ಬಂದು ರೋಡ್ ಬಸ್ ಸ್ಟ್ಯಾಂಡ್ ಹತ್ರ, ಕೊಂಡಕಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ಸೋದು. ನನಗೆ ಮತ್ತೆ ಹೋಗ್ಬೇಕಲ್ಲ, ಆಟೋ ಇಟ್ಕೊಂಡು ಇಟ್ಕೊಂಡು ಹೋಗ್ಬೇಕು. ಪಿರಮಿಡ್ ಬೇರೆ ಇದೆ, ಒಬ್ಬನಾಗ ಹೆಂಗೋ ಯಾವುದೋ ವೆಹಿಕಲ್ನಲ್ಲಿ ಇದು ಮಾಡಬೇಕು, ಟ್ರಾಪ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೆ. ಪಿರಮಿಡ್ ಹೆಂಗೆ ಹೋಗ್ಬೇಕಪ್ಪ, ಇದು ಪಿರಮಿಡ್ ತೊಯ್ಯುತ್ತೆ ಅಂತ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲ. ಆದರೂ ಕೂಡ ತೊಯ್ಯುತ್ತೆ ಮಳೆಯಲ್ಲಿ ಅಂತ ನಾನು ಸುಮ್ಮನೆ ನಿಂತಾಗ ಯಾವುದೋ ಅನಾಮಧೇಯ ವ್ಯಕ್ತಿ ರೆಡ್ ಕಾರ್, ಮಾರುತಿ 800 ಕಾರು, ಅವ್ರು ನನ್ನ ವ್ಯಕ್ತಿಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಗೊತ್ತಿಲ್ಲ, ಅವ್ರು ನನಗೆ ಗೊತ್ತಿಲ್ಲ. ಅವ್ರು ಬಂದು ನನ್ನ ಜೊತೆ ಬಂದು ಅವ್ರು ನಿಲ್ಸಿದ್ರು, ಕೈಯಿಂದಲೇ ಏನಿಲ್ಲ ಅವ್ರು ನಿಲ್ಸಿದ್ದಾರೆ. ಸರಿ ಬರ್ತಾರೆ, ಎಲ್ಲಿ ಬರಬೇಕು, ಇಲ್ಲ ನಾನು ಹಾಸ್ಪಿಟಲ್ಗೆ ಅಂತ ಕೂತ್ಕೊಂಡೆ. ಎಲ್ಲಿ ಹೋಗ್ಬೇಕು ಅಂದ್ರೆ, ಇಲ್ಲ ಸರ್ ನನಗೆ ಅರ್ಪಣೆಗೆ ಹೋಗ್ತಾ ಇದ್ದೀನಿ. ನೀವೆಲ್ಲಿ ಹೋಗ್ಬೇಕು, ನಾನು ಅರ್ಪಣೆ ಹೋಗ್ತೀನಿ, ಬರ್ರಿ ಅರ್ಪಣೆ ಹೋಗ್ಬಿಡ್ತೀನಿ ಅಂತ. ಸರಿ, ಅರ್ಥ ಏನಂದ್ರೆ ನಾವೆಲ್ಲರೂ ನಾನು ಮಾಡ್ತೀನಿ, ನಾನು 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 ಅಂತೀನಲ್ಲ, ಪ್ರಕೃತಿ ಮಾಡ್ತೀನಿ, ಮಾಡಪ್ಪ ನಾನು ಯಾಕೆ ಮಾಡಿ ಅಂತಾರೆ. ನಾನನ್ನು ಸೈಲೆಂಟ್ ಆಗಿಬಿಡಿ, ಪ್ರತಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ, ನೀನು ನಡ್ಸಪ್ಪ, ನೀನು ಮಾಡ್ಸಪ್ಪ ಅಂದರೆ ಇದು ಹೆಂಗೆ ಅದ್ಭುತವಾಗಿ ಮಾಡಿಸ್ತೀವಿ. ನಮ್ಮನ್ನು ಸೃಷ್ಟಿ ಮಾಡಿದ್ರೆ ನಾನು ದೊಡ್ಡವನ, ಪ್ರಕೃತಿ ದೊಡ್ಡದ? ನಾವೆಲ್ಲರೂ ಅದು ಸೃಷ್ಟಿ ಮಾಡಿರ್ತಾನೆ. ಎಲ್ಲರೂ ಯಾವ ರೀತಿ ನೋಡ್ಕೋಬೇಕು ಅಂತ ಗೊತ್ತಿರ್ತಾನೆ. ನಾವು ಯಾರು ನಡ್ಕೊಂಡು ಹೋಗ್ಬೇಕು. ಒಂದು ಕಡೆ ಒಂದು ಹಾಡಲ್ಲಿ ಬರುತ್ತೆ, ಯಾವುದು ಫಿಲ್ಮ್ ಕೇಳಿ ಹೊಸಲಿ ಕೇಳಿ ಮರ್ಕೊಳ್ತೀರಿ, ಅದ್ರ ಅರ್ಥ ತಿಳ್ಕೊಳ್ಳಿ. ನಗಿಸಲು ನೀನು ನಗುವೆನು ನಾನು, ನಗಿಸಲು
ಕೇಳಿ ಮರ್ತ್ಬಿಡ್ತೀವಿ. ಇದರ ಅರ್ಥ ಭಾವನೆ. ಈಗ ಅದನ್ನ ಈಗಿನ ಕಾಲಕ್ಕೆ ಏನ್ ಮಾಡಿದ್ರೆ ಬೊಂಬೆ ಆಡ್ಸೋರು ಮೇಲೆ ಕುಂತರು ಇದೆ ಸೇಮ್ ಅರ್ಥನೇ ಈ ಸ್ಟೈಲ್ ಮಾಡಿದ್ದಾರೆ ಅಷ್ಟೇ. ಯಾವ ಕಾಲದಲ್ಲಿ ಬಂದರೂ ಕೂಡ ಅದೇ ಅರ್ಥನೇ ಇರುತ್ತೆ. ಗಾಡ್ ಅಂದ್ರೂ ಕೂಡ ದೇವ್ರೆ, ಅಮ್ಮ ದೇವ್ರೆ ಅಂದ್ರೆ ದೇವ್ರೆ, ಅಲ್ಲ ಅಂದ್ರೆ ದೇವ್ರೆ. ಸೊ ನಾವು ಅದನ್ನ ತಿಳ್ಕೊಳ್ಳೋದು ತಪ್ಪು ತಿಳ್ಕೊಳ್ಳೋದು. ಓಕೆನಾ? ಒಂದೇ ಮನೆಯಲ್ಲಿ ನೋಡ್ರಿ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಉದಾಹರಣೆ ಹೇಳ್ತೀನಿ. ತಂದೆ ಒಂದು ದೇವರು ಇಷ್ಟ ಆದರೆ ಮಗುಗೊಂದು ದೇವರು ಇಷ್ಟ ಆಗುತ್ತೆ, ಮಗುಗೊಂದು ದೇವರು ಇಷ್ಟ ಆದರೆ ಮಗುಗೊಂದು ದೇವರು ಇಷ್ಟ ಆಗುತ್ತೆ. ಅಂದ್ರೆ ಒಂದೇ ಕುಟುಂಬದಲ್ಲಿದ್ದರೂ ಕೂಡ ದೇವರು ಬೇರೆ ಬೇರೆ ಇದಾವ. ನಾವು ನೋಡೋ ದೃಷ್ಟಿ ಅಷ್ಟೇ. ಯಾವುದೇ ಜಾತಿಯಲ್ಲಿ ಯಾವುದೇ ಮತ ದೇವರು ನಾಮರಹಿತ, ಜನನಾಮರಹಿತ, ರೂಪರಹಿತ, ಬಣ್ಣರಹಿತ, ನಾಮರಹಿತ. ಶರೀರ ನಾವು ಯಾಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಯಾರೋ ಪ್ರೆಫರೆನ್ಸ್. ಈಗ ಇವರಂದ್ರೆ ಈಗ ನಾಗರಂದ್ರೆ ಈ ರೀತಿ ಇರ್ತಾನೆ, ರಾಜ್ಕುಮಾರ್ ಅಂದ್ರೆ ಈ ರೀತಿ, ವಿಷ್ಣುವರ್ಧನ್ ಈ ರೀತಿ ಒಂದು ರೂಪ ಇದೆ. ಸೊ ದೇವರು ಅನ್ನೋದು ಸೃಷ್ಟಿ ಅನ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾರನ್ನ ರೆಫರೆನ್ಸ್ ಮಾಡಬೇಕು. ಪರ್ಟಿಕ್ಯುಲರ್ ಒಂದು ಚಿತ್ರ ಬರೋದು ಇದು ಈ ರೀತಿ ಇರ್ತಾನೆ, ರಾಮ ಅಂದ್ರೆ ಈ ರೀತಿ ಇರ್ತಾನೆ, ಕೃಷ್ಣ ಈ ರೀತಿ ಇರ್ತಾನೆ. ಮುಂಚೆ ಆ ರೀತಿನೇ ಬಂದಿರುತ್ತೆ. ಒಬ್ರು ಹೇಳಿದ್ರು ಮುಂಚೆ ಆ ರೀತಿನೇ ಒಬ್ರು ಯಾರೋ ಕಲ್ಪನೆ ಮಾಡ್ಕೊಂಡು ಚಿತ್ರ ಈ ರೀತಿ, ರಾಮ ಅಂದ್ರೆ ಈ ರೀತಿ ಇದ್ದ, ಕೃಷ್ಣ ಈ ರೀತಿ ಇದ್ದ. ಒಂದ್ ಕಡೆ ಒಂದು ದೃಷ್ಟಾಂತ ಬರುತ್ತೆ. ಒಬ್ಬ ತಾಯಿ ಕೃಷ್ಣನ ಭಕ್ತಿ ಅಂತೆ. ಹೆಂಗಾಗುತ್ತೆ ಹೆಂಗಿದೆ ನಮ್ಮ ಪರಿಸ್ಥಿತಿ ಅಂತ ಒಂದ್ ಕಡೆ ಹೇಳಿದ್ರು ಮೊನ್ನೆ. ಅದನ್ನ ನಾನು ನಿಮಗೆ ಇಷ್ಟಪಡ್ತೀನಿ. ಒಬ್ಬ ತಾಯಿ ಬಹಳ ಶ್ರೀಕೃಷ್ಣನ ಪರಮ ಭಕ್ತಿ ಅವರು. ಅಲ್ಲೂ ರಾತ್ರಿ ಕೃಷ್ಣ 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 ಕೃಷ್ಣ, ಉಸಿರು ಎತ್ತಿದ್ರು ಕೃಷ್ಣ, ಉಸಿರು ಕಣ್ಣು ಮುಚ್ಚಿದ್ರು ಕೃಷ್ಣ, ಕಣ್ಣು ಕೃಷ್ಣ, ಅಷ್ಟು ಪರಮ ಭಕ್ತಿ. ಕೃಷ್ಣಗೆ ಏನಾಗುತ್ತಂತೆ, ಆ ತಾಯಿ ಅಷ್ಟು ನನ್ನ ಪರಮ ಭಕ್ತಿ ಇದ್ದಾಳೆ, ಸರಿ ಅವನಿಗೆ ಕೃಷ್ಣ ಕೊಡೋಣ ಅಂತೇಳಿ ಒಂದು ಮಗು ಬಂದು ಬಾಗ್ತಾರಂತೆ. ತಾಯಿ ಬಂದು ಬಾಗ್ತಿದ್ದಾರೆ, ಹೆಣ್ಣು ಬಂದು ಬಾಗ್ತಿದ್ರು. ಯಾರಪ್ಪ ನೀನು ಕರೆದ್ರೆ ನಮ್ಮ ಕೃಷ್ಣ 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 ಅಂತ ನಾನೇ ಕೃಷ್ಣ, ನೀನೇ ಕೃಷ್ಣ ಆಗ್ತೀಯ ಅಂತ ತಾಯಿ ಅಂದ್ರೆ. ನೀನೇ ಕೃಷ್ಣ ಆಗ್ತಿ. ಕೃಷ್ಣ ಅಂದ್ರೆ ಕೊಳಲು ಕೊಳಲು ನೈವೇದ್ಯ ಇಟ್ಕೊಂಡಿರ್ತಾನೆ. ನಾನು ನೋಡಿಲ್ವ ಕೃಷ್ಣನ್ನ? ಅಲ್ಲಮ್ಮ ನೀ ಕರೆದಕ್ಕೆ ನಾನು ಅದೇ ರೀತಿ ಸರ್ ನೀ ಕೃಷ್ಣ ಹೋಗಪ್ಪ ಕೈ ಕಳಿಸ್ತಾನಂತ. ಇನ್ನೂ ಸ್ವಲ್ಪ ತಂದು ಮತ್ತೆ ಒಂದು ಕಾಲು ಬಿಡ್ತಾನಂತೆ. ಪಡೆದು ನೋಡಿದ್ರೆ ಬರ್ತಿದ್ರೆ ಈಗ ಅದೇ ಮಗುನೇ ಕೃಷ್ಣ ವೇಷ ಹಾಕೊಂಡು ಬಂದಿರುತ್ತೆ. ಕೊಡಮ್ಮ ಈಗ ನಾನು ಕೃಷ್ಣ, ನಾನು ನಂಬಲ್ಲ ಅಂತೇಳಿ ಈಗ ವೇಷ ಹಾಕೊಂಡ್ಬಂತೀಯ ಅಂತ. ದೇವರು ರೂಪದಲ್ಲಿ ಬಂದ್ರು ನಾವು ನಂಬಲ್ಲ, ಮಾಮೂಲಿ ರೂಪದಲ್ಲಿ ಬಂದ್ರು ನಂಬಲ್ಲ. ಅದಕ್ಕೆ ಪತ್ರ ಸಿಂಪಲ್ ನೀವೆಲ್ಲರೂ ದೇವರೇ ಸರ್. ಈಗ ಭಗವಂತನ ಅಂಶ ಎಲ್ಲರಲ್ಲಿ ಇದೆ ಅಂದ್ರೆ, ನನ್ನಲ್ಲಿ ಇದೆ ಅಂದ್ರೆ, ನಿಮ್ಮಲ್ಲಿ ಇದೆ. ನೀವ್ಯಾಕೆ ದೇವನ? ನೀವು ದೇವರಲ್ವಾ? ದೇವ್ರು ಹಿಂಗೆ ಇರ್ಬೇಕಂತ ಏನಾದ್ರು ಒಂದು ಇದು ನಾವು ಮಾಡಿದ್ದೇವೆ ಅಷ್ಟೇ. ನೈವೇದ್ಯ ದೇವರಿಗೆ ನೈವೇದ್ಯ ಹೋಗ್ತೀವಿ, ನಾವು ಪೂಜೆ ಇದ್ದಾರೆ. ಓಕೆನಾ? ಅದು ಭಕ್ತಿ ಎದಕ್ಕೆ ಮಾಡಿದ್ರೆ ಅಂದ್ರೆ ದೇವ್ರಿಗೆ ಸಮರ್ಪಣೆ ಮಾಡಿ ದೇವರ ಹೆಸರಲ್ಲಿ ನಾವು ಊಟ ಮಾಡಬೇಕು. ದೇವರ ಹೆಸರಲ್ಲಿ ನಾವು ಊಟ ಮಾಡ್ತಾರೆ. ದೇವ್ರಿಗೆ ತೋರಿಸಿದ್ರೆ ದೇವರು ತಿನ್ನಲ್ಲ. ಇವತ್ತು ದೇವರು ಅನ್ನೋ ಹೆಸರಲ್ಲಿ ಬಹಳ ವಿಪರ್ಯಾಸ ಅನ್ಸುತ್ತೆ, ಬಹಳ ಮನಸ್ಸಿಗೆ ನೋವು ಅನ್ಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಮ್ಮ ಬಲಿ ಕೇಳ್ತಾರೆ, ಅವ್ರ ಬಲಿ ಕೇಳ್ತಾರೆ ಅಂತ ಹೇಳಿ 100 ಗಟ್ಟಲೆ 1000 ಗಟ್ಟಲೆ ಮೇಕೆಗಳನ್ನ, ಕುರಿಗಳನ್ನ, ಕೋಳಿಗಳನ್ನ ಬಲಿ ಕೊಟ್ಟರೆ ಎಷ್ಟು ವಿಪರ್ಯಾಸ ಅನ್ಸುತ್ತೆ. ಈಗ ಆ ಮೇಕೆ ಮರಿಗಳು, ಕುರಿ, ಕೋಳಿ ಅವು ಕೂಡ ತಾಯಿ ಸೃಷ್ಟಿ ಮಾಡಿದ್ದೆ, ದೇವರು ಸೃಷ್ಟಿ ಮಾಡಿರೋದೆ. ಯಾವ್ದಾದ್ರು ತಾಯಿ ಮಕ್ಕಳು ಅವನು ಮಕ್ಕಳಿದ್ದಂಗೆ ಅಲ್ವಾ? ನಾವು ಹೆಂಗ್ ಮಕ್ಕಳು ದೇವರಿಗೆ, ಅವನು ಮಕ್ಕಳೇ. ಯಾರಾದ್ರೂ ತಾಯಿ ಮಕ್ಕಳನ್ನ ಬಲಿ ಕೇಳ್ತಾರ, ಅದು ಓಕೆ ಕೇಳಿದ್ರು ಅಂತ ಹೇಳ್ಕೊಳ್ಳಿ. ನಿಮ್ಮ ಪ್ರಕಾರ ಓಕೆ, ಬಲಿ ಕೊಟ್ಟಿದೀವಲ್ಲ, ಮತ್ತೆ ಎಲ್ಲ ಕಡೆ ಶಾಂತಿ ನೆಮ್ಮದಿ ನೆಲೆಸ್ಬೇಕಲ್ಲ. ಯಾಕೆ ಇಷ್ಟು ಕಷ್ಟಗಳು ಬರ್ತಿದ್ದಾವೆ? ಬಲಿ ಕೊಟ್ಟರು ಕೂಡ ನಮ್ಗೆ ನೆಮ್ಮದಿ ಬರಬೇಕು. ಈಗ ನಾವು ಧ್ಯಾನ ಮಾಡಿದ ನೆಮ್ಮದಿ ಬರ್ತಾ ಇದೆ. ಬಲಿ ಕೊಟ್ಟರು ಯಾಕೆ ಬಂದ್ರೆ ಅವರೆಲ್ಲ ಪೂರ್ತಿ ಮಾಡಿದೀವಲ್ಲ ಅವ್ರ ಆಸನ, ದೇವರ ಆಸನ, ನೆಮ್ಮದಿ ಯಾಕೆ ಬರ್ತಾ ಇದೆ ಅಂದ್ರೆ ಅದು ಎಲ್ಲ ನಮಗೆ ನಮ್ಮ ಪೂರ್ವಜರು ತಪ್ಪು ಕಲ್ಪನೆ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅಪ್ಪ ಹಾಕಿದ ಆಲದ ಮರಕ್ಕೆ ನಾನು ನೆನಪತ್ತೀನಿ ಅಂದ್ರೆ ಅದು ಎಷ್ಟು ಸರಿ ಈ ವಿಚಾರ ಮಾಡಿ. ಇದೇ ಮಾಡಿ ಅದೇ ಮಾಡಿ ನಾವು ಹೇಳ್ತಾ ಇಲ್ಲ. ನೀವು ಭಗವಂತ ಬುದ್ಧಿ ಕೊಟ್ಟಿದ್ರೆ ನೀವು ವಿಚಾರ ಮಾಡಿ, ನಿಮ್ಮ ಮನಸ್ಸು ಏನು ಹೇಳ್ತಾರೆ ಮಾಡಿ. ನಾವು ತಿನ್ಬೇಡ್ರಿ ಅಂತ ಹೇಳಿದ್ರೆ ನಾವು ಯಾರು ಇದು ತಪ್ಪು, ಪಾಪಹಾರ. ಒಬ್ಬ ಪ್ರಾಣಿನ ಕೊಲ್ಲುವುದಕ್ಕೆ ನಮ್ಗೆ ಏನಂತಾರೆ? ಈಗ ನೀವು ಇಷ್ಟೆಲ್ಲ ಕ್ಲಾಸ್ ಹೇಳ್ತಿದ್ರು, ನನಗೆ ಒಂದು ಗುರುದಕ್ಷಿಣೆ ನಾನೊಂದು
ಹೇಳ್ತಾ ಇದ್ದೀನಿ ಸ್ಪೀಚ್. ನನಗೊಂದು ನೀವು ದಕ್ಷಿಣೆ ಕೊಡ್ಬೇಕು, ಕೊಡ್ತೀರಾ? ಎಷ್ಟು ಮಂದಿ ಕೊಡ್ತೀರಿ? ಎಷ್ಟು ಮಂದಿ ಕೊಡ್ತೀರಿ ನನಗೆ? ನಾನು ಕೇಳ್ತೀನಿ, ಕೊಡ್ತೀರಾ? ಕೊಡಲ್ವಾ? ಏನು ಮೇಡಮ್, ಏನು ಕೊಡಲ್ಲ? ಗುರುದಕ್ಷಿಣೆ ಯಾರು ಕೊಡಲ್ವಾ? ನಾನು ಇಷ್ಟು ಕ್ಲಾಸ್ ಹೇಳಿದ್ರೆ ಒಂದು ಏನಾದರೂ ಫೀಸ್ ದಕ್ಷಿಣೆ ಕೊಡಿ. ಯಾರು ಕೊಡ್ತೀರಿ? ಕೈ ಐತಿ. ಇಷ್ಟು ಚೆನ್ನಾಗಿ ಕ್ಲಾಸ್ ಹೇಳ್ತಿದ್ದೀನಲ್ಲ, ನಾನೇನು ಸಿಂಪಲ್ ಏನು ಕೇಳಲ್ಲ, ಬಂಗಾರ ಹೊಡೆದ ದುಡ್ಡು ಏನೂ ಕೇಳಲ್ಲ, ಊಟ ಕೇಳಲ್ಲ. 5 ಗಂಟೆ 1 ಗಂಟೆ ಕಟ್ ಮಾಡಿಕೊಡ್ರಿ. ಯಾರು ಸಾಯಲ್ಲ? ನೀವು ಸಾಯ್ತೀರಾ? ನಾನು ತಗೊಂಡು ನಾನೇ ಗೋಡಿಸ್ತೀನಿ, ನಾನು ತಗೊಂಡು ಹೋಗ್ತೀನಿ, ನಾನೇ ಗೋಡಿಸ್ತೀನಿ. ಅಲ್ಲ ಮೇಡಮ್, ನಾನು ಕೇಳ್ತೇನೆ, ನನಗೆ ಬೇಕಂತ ಕೇಳ್ತೇನೆ, ಮತ್ತೆ ಗೋಡಿಸ್ತೀನಿ. ನಿಮ್ಮ ಕೊನೆಗೆ ನಾನೇ ಕೇಳಿ ಕೇಳಿದ್ರೆ ನಾನು ತಗೊಂಡು ಹೋಗ್ತೀನಿ, ನಿಮ್ಗೆ ಜೋಡಿಸಲ್ಲ. ಮೇಡಮ್ ನಾನು ಕೇಳಲ್ಲ, ಬೇಕಾಗಿಲ್ಲ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿಮ್ಗೆ ನೋವಾಗುತ್ತಲ್ಲ, ನಾನೇ ಕೊಡೋಕ್ಕಾಗಲ್ಲ ನಿಮಗೆ, ನಾನೇ ಕಟ್ ಮಾಡಿದ್ರೆ ಏನೋ ಚುಚ್ಚಿದ್ರೆ ನೋವು ಅನಿಸುತ್ತೆ. ಹೇಳ್ತೀನಿ, ನಮ್ಮ ಪ್ರಾಣಿ ಸಾಯ್ತಾ ಇರುತ್ತೆ, ನೋವು ಅನ್ಭವಿಸ್ತಾ ಇರುತ್ತೆ, ಅದು ಪಾಪ ಬರೋಲ್ಲ ಅದಕ್ಕೆ. ನಾವು ಡೈರೆಕ್ಟ್ಲಿ ಆಗಲಿ ಇಂಡೈರೆಕ್ಟ್ಲಿ ಅವ್ರು ಕಡಿದ ಕಡೀಲಿ, ನಾನೇ ಕಡೀಲಿ, ಏನೇ ಕಡೀಲಿ, ಅದು ಪಾಪ ಅಲ್ಲ. ಈಗ ನಾನು ಕಡಿಯೋದು ಬೇಡ, ಯಾರೋ ಒಬ್ಬ ವ್ಯಕ್ತಿನ ನಮ್ಗೆ ಬಾಚಿಕಂಬ ಖುಷಿ ಆಗುತ್ತಾ? ಅಷ್ಟು ಬೈದ್ರೆ ನಿಮ್ಗೆ ಖುಷಿ ಆಗುತ್ತಾ? ನೀನಪ್ಪ ಇಂಥ ಏನು ಹಿಂಗೆ ಬೇಕು, ನಾನು ಮಾಸ್ಟರ್ ಅಂತ ಹಿಂಗೆ ಬೇಕು ಅಂತ ಬೈಕೊಟ್ಟು ನಾನು ಬೇಕು. ಯಾಕೆ ಬೈಕೊಟ್ಟು? ನಾನು ನಿಮ್ಗೆ ಬೈದೆ, ಅದಕ್ಕೆ ನೀವು ಬೇಕು. ನಾನು ನಿಮ್ಗೆ ಒಳ್ಳೆ ರೀತಿ ಮಾತಾಡ್ತಿದ್ದೆ, ನೀವು ಒಳ್ಳೆ ತಪ್ಪು ಯಾರು ನನ್ನಲ್ಲಿ? ನಿಮ್ಮಲ್ಲಿದ್ದೀನಿ, ನನ್ನಲ್ಲಿದೆ. ಮತ್ತು ನಾನು ಸರಿಯಾಗಿ ಹೋಗ್ತಾನೆ ಅಲ್ವಾ? ಹೌದಲ್ವಾ? ಅತ್ತೆ ಸೊಸೆ ಇರ್ತಾರೆ ಮನೆಯಲ್ಲಿ, ಅಕ್ಕನೇ ತಪ್ಪಿರ್ಬೋದು, ಸೊಸೆದೇ ತಪ್ಪಿರ್ಬೋದು. ಫಾರ್ ಎಕ್ಸಾಂಪಲ್ ಅತ್ತೆ ತಪ್ಪಿರ್ಬೋದು, ಯಾಕಂದರೆ ಲೇಡೀಸ್ ಸ್ಟ್ರೆಂತ್ ಜಾಸ್ತಿ ಇದಕ್ಕೆ ಲೇಡೀಸ್ ಊರಲ್ಲೇ ಕೊಡ್ತೀವಿ. ಪಾಪ ನಾವು ಸ್ಟ್ರೆಂತ್, ನಮ್ಮ ಜೆಂಟ್ಸ್ ಎಲ್ಲ ನಾವೆಲ್ಲ ಅಮಾಯಕರು, ಅವ್ರೇನು ಮಾಡಿದ್ರು ನಾವು ಸುಮ್ಮನೆ ತೊಡ್ಕೋತಿರ್ತೀವಿ ನಾವು, ಅಲ್ವಾ? ಪ್ರತಿ ಸಲ ಹೇಳಿದ್ದಾರೆ ಮಹಿಳಾ ಧನಚಿತ್ರ, ಪುರುಷ ಧನಚಿತ್ರ ಅಂತ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಬರುತ್ತೆ, ಹೆಣ್ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದಕ್ಕೆ ಎಲ್ಲಿ ನೋಡಿದ್ರೆ ಜಾಸ್ತಿ ಹೆಣ್ಮಕ್ಳು ಇರ್ತಾರೆ. ಸರ್ ನಾವೆಲ್ಲ ಒಂದೇ ಪಾರ್ಟಿ ಸರ್, ನಾವೆಲ್ಲ ಅವ್ರ ಮುಂದೆ ಹಿಂದೆ ಇರೋಣ, ಓಕೆನಾ? ಕಾಮನ್ ನಡೆಯೋ ಒಂದು ಮನೆಯಲ್ಲಿ ಅತ್ತೆ ಇರ್ತಾರೆ, ಒಂದು ಸೊಸೆ ಇರ್ತಾರೆ. ಸೊಸೆನೇ ಜಗಳ ನಿಂತಿರ್ಬೋದು ಅಥವಾ ಅತ್ತನೇ. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್, ಸೊಸೆ ಜಗಳ ನಿಂತಿದ್ದಾಳೆ ಅನ್ಕೊಂಡು, ಸೊಸೆ ಏನೋ ತಪ್ಪು ಬೇಕಂತ ಅತ್ತೆ ಮೇಲೆ ಜಗಳ ಮಾಡ್ತಾಳೆ, ಏನೋ ನೆಪ ಮಾಡ್ತಾಳೆ, ಇದು ಮಾಡ್ತಾಳೆ ಅಂದಾಗ ಅತ್ತೆ ಅದವಳು ಹೆಂಗಿರ್ಬೇಕು? ಶಾಂತಿ ಇರ್ಬೇಕಾ, ಜಗಳ ಮಾಡ್ಬೇಕಾ? ಶಾಂತಿ ಇದ್ರೆ ಏನಾಗುತ್ತೆ? ಜಗಳ ಮಾಡ್ತೇನೆ. ಈಗೇನೋ ಅತ್ತೆನೋ ಸೊಸೆನೋ ಅತ್ತೆಗೆ ಬೈದು, ಇದು ಗಂಡ ಏನೋ ಕೆಟ್ಟದಾಗ ಬೈದು, ಸೊಸೆ ಅತ್ತೆ ಶಾಂತಿ ಇದ್ದಾಗ ಏನಾಗುತ್ತೆ? ಅದು ಗಂಡ ಮಗನಿಗೆ ಹೇಳಲ್ಲ, ಅಲ್ಲಿ ಸಮಾಪ್ತಿ ಆಗಿಬಿಡುತ್ತೆ, ಜಗಳ ಆಗಲ್ಲ. ಅದೇ ಅತ್ತೆನೂ ಜಗಳ ಸಿಕ್ಕಿದ್ದು ಇದು ಮಾಡಿದ್ರೆ ಏನಾಗುತ್ತೆ? ಮನೆ ಹೊಡೆಯುತ್ತೆ. ಮನೆ ಹೊಡೆಯೋದಕ್ಕೆ ಯಾರು ಕಾರಣ? ಸೊಸೆನ ಅತ್ತೆನೇ ಹೇಳಿ? ಸೊಸೆ ಹೇಳಿದ್ರು, ಅತ್ತೆ ಸುಮ್ಮನೆ ಬಿಟ್ಟಿದ್ರೆ, ಅತ್ತೆ ಹೇಳಿದ್ರೆ ಸೊಸೆ ಹೇಳಿದ್ರೆ ಅತ್ತೆ ನೆಗ್ಲೆಕ್ಟ್ ಮಾಡಿ ಮಗನಿಗೆ ಹೇಳಿದ್ರೆ ಮನೆ ಹೊಡಿತಿದ್ದಿಲ್ಲ. ಓಕೆ, ಎರಡನೇ ಎಕ್ಸಾಂಪಲ್ ತಗೋಣ. ಅತ್ತೆನೇ ಜಗಳ ನಿಂತಿದ್ದಾರೆ, ಸೊಸೆ ಹೊಡೆದಿದ್ದಾರೆ. ಇಲ್ಲಿ ಸೇಮ್ ಸಿಚುವೇಶನ್, ಅತ್ತೆ ಜಗಳ ಮಾಡ್ತಾರೆ ಸೊಸೆ ಮೇಲೆ. ಸೊಸೆ ಗಂಡಿಗೆ ಹೇಳಿಲ್ಲ, ಅವಾಗ ಏನಾಗುತ್ತೆ? ಮನೆ ಹೊಡೆಯೋದು. ಅಕಸ್ಮಾತ್ ಗಂಡಿಗೆ ಹೇಳಿದ್ದು, ಅವಾಗ ಏನಾಗುತ್ತೆ? ಮನೆ ಹೊಡೆಯೋದು. ಇಂಥ ಹಿಂಗೆ ಮಾಡಿದ್ದು ನಾನು ಕ್ಷಮಿಸ್ಕೊಂಡು ಇದ್ಬಿಟ್ರೆ ಸೊಸೆ ಮನೆ ಹೊಡೆಯೋಲ್ಲ. ಇಲ್ಲಿ ಮನೆ ಹೊಡೆಯೋಕ್ಕೆ ಇಲ್ಲಿ ಯಾರು ಕಾರಣ? ಇಲ್ಲಿ ಸೊಸೆ ಕಾರಣ. ಎರಡು ಸಾವಿರ ಹೇಳ್ತಾರೆ, ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಏನೇ ಆಗಿರ್ಬೋದು. ಇದರ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ, ಹೇಳೋರು ಏನಾದರೂ ಹೇಳ್ತಾರೆ, ನಾವು ಕೇಳಿ ಬಿಟ್ಬಿಟ್ಟು ಎಷ್ಟು ಮಂದಿ ಮಾಡ್ತೀವಿ? ನಾವು ನನ್ನ ಸೇರಿಸ್ಕೊಂಡು ಹೇಳ್ತೀವಿ, ಎಷ್ಟು ಮಂದಿ ಪಾಲನೆ ಮಾಡ್ತೀವಾ? ಒಪ್ಪನ್ನ ಒಪ್ಕೊಳ್ಳಿ. ಮನೆ ಹೊಡಿಬೇಕಾ, ಒಂದಾಗ್ಬೇಕಾ? ಒಂದಾಗ್ಬೇಕಂದ್ರೆ ಏನು ಮಾಡಬೇಕು?
ನಾನೇ ಇರ್ತಾಕೆ ನಾನು ಹೇಳ್ತಾ ಇಲ್ಲ. ಬುದ್ಧ ಇನ್ನೊಬ್ರು ಯಾವುದೇ ಮಾತಾಡಲಿ, ಬುದ್ಧ ಒಂದ್ಸಲ ಏನ್ ಮಾಡ್ದ, ಅಂಗುಲಿ ಮಾಲನ ರಾಕ್ಷಸನ ಚೇಂಜ್ ಮಾಡ್ದ. ಏನ್ ಚೇಂಜ್ ಮಾಡ್ದ? ಆಯುರ್ವೇದ ಬಡದು ಏನು ಎದುರಿಸಿ ಚೇಂಜ್ ಮಾಡಿದ್ನ? ಮಾತಿನಿಂದ ಚೇಂಜ್ ಮಾಡ್ದ. ಏನು ಮಾಡಿಲ್ಲ. ಬುದ್ಧ ಭಿಕ್ಷಕನಿಗೆ ಬರ್ತಾ ಇದ್ದ, ಅಂಗುಲಿ ಮಾಲ ಬಂದ, ಏಯ್ ನಿಂದ್ರು ನಂಗೆ ನನ್ನ ಕಡೆ ತಂದು ಸಾಯಿಸ್ತೀನಿ ನಾನು. ಬುದ್ಧ ಏನಂತ, ಅಲ್ಲೋ ಅಂಗುಲಿ ಮಾಲ, ನೀನ್ ಕಡಿಸ ಎಷ್ಟು ಮಂದಿ 1000 ಮಂದಿ ಕಡೆ ತಿಂದು ಸಾಯಿಸಿ ತಿಂದಿದೀಯಾ? ಅವ್ರ ಪ್ರಾಣ ತಿಂದಿದ್ಯಾ? ರಕ್ತ ಕೊಡಿದ್ಯಾ? ನಿನ್ನಲ್ಲಿರೋದೇ ಅದೇ ರಕ್ತ ನನ್ನಲ್ಲೂ ಇದೆ, ನನ್ನಲ್ಲಿ ಬೇರೆ ಇಲ್ಲ. ನೀನ್ ನನ್ನ ರಕ್ತ ಕೊಡು, ನಿನ್ನ ರಕ್ತ ಕೊಡ್ದಂಗೆ ನಿನ್ನಲ್ಲಿ ಅದೇ ಇರೋದು. ನಿನ್ನಲ್ಲೂ ಅದೇ ಕೆಂಪು ರಕ್ತ ಇದೆ, ಅದೇ ಟೇಸ್ಟ್ ಇದೆ, ನನ್ನಲ್ಲೂ ಅದೇ ಟೇಸ್ಟ್, ನನ್ನಲ್ಲಿ ಬೇರೆ ಟೇಸ್ಟ್ ಇದೆ. ನೀನು ಅಷ್ಟಿಷ್ಟ ಇದ್ರೆ ಕಳಿಸ್ತೀನಿ ನಾನು. ಗಾಂಧೀಜಿ ಒಂದು ಕಪ್ಪಳ ಕೊಡಿದ್ರೆ ಇನ್ನೊಂದು ಕಪ್ಪಳ ಕೊಡ್ತೀವಿ, ನಾವಿಷ್ಟೆಲ್ಲ ಕೊಡ್ತೀವಿ. ಕಪಡ ಕೊಳಿಕೆ ಬರೋಣ ಅಂತ ಬರ್ತೀನಿ ನೋಡೋಣ ನೆಕ್ಸ್ಟ್ ಮಾರ್ನಿಂಗ್. ಆ ಕೋಪ ಯಾರಿಗೆ ಸುಡುತ್ತೆ? ನಮ್ಮ ಒಬ್ಬರನ್ನ ನಾನು ಸಿಟ್ ಮಾಡ್ಕೋತೀನಿ ಅಂದ್ರೆ ಆ ಸಿಟ್ ನನ್ನೇ ಫಸ್ಟ್ ಸುಡುತ್ತೆ. ಅರ್ಥ ಮಾಡ್ಕೊಳ್ಳಿ, ನೋಟ್ ದಿಸ್ ಪಾಯಿಂಟ್. ಒಬ್ಬರ ಮೇಲೆ ನಾನು ಏನೋ ಸಿಟ್ ಮಾಡ್ಕೋತೀನಿ ಅಂದ್ರೆ ಆ ಸಿಟ್ ನನ್ಗೆ ಫಸ್ಟ್ ಸುಡ್ತಾ ಇದೆ. ಸಿಟ್ ಬಂದಾಗ ನೋಡ್ರಿ BP ನನ್ ಜಾಸ್ತಿ ಆಗಿರುತ್ತೆ, ಎದುರಿರೋರು ಜಾಸ್ತಿ ಆಗಿದ್ದಾರೆ. ಆ ಕ್ಷಣದಲ್ಲಿ ನಾವು ಕಡಿಮೆ ಮಾಡಿಕೊಂಡ್ರೆ ನಾನು ಮಾಧವನಾಗ್ತೀನಿ. ಎಷ್ಟು ಮಂದಿ ಕ್ಲಾಸ್ ಮಾಡ್ಬೋದು, ಇದು ಮಾಡ್ಬೋದು, ಆದರೆ ಅದನ್ನ ಕೇಳ್ತೀವಿ. ಯಾವಾಗ ಥಿಯರಿ ಅದು ಪ್ರಾಕ್ಟಿಕಲ್ ಯಾವಾಗ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇನ್ನೂ ಅರ್ಥ ಹೇಳ್ತೀವಿ. ಇವತ್ತೇನೋ ಪ್ರಸಾದ ಮಾಡಿದೆ, ಏನೋ ಒಂದು ಐಟಮ್ ಚೆನ್ನಾಗಿ ಮಾಡಿದ್ದಾರೆ, ಯಾರಾದ್ರು ಸಿಸ್ಟರ್ ಮಾಡಿದ್ರು, ಅವರು ಕುತ್ಕೊಂಡಿದ್ರು, ಅವರೆಲ್ಲ ಅವಾಗಿನ ಮಾಡ್ತಾ ಇದ್ರು, ಪಾಪ ಅದ್ಭುತವಾಗಿದೆ. ಅದು ಚೆನ್ನಾಗಿದೆ ಅಂತ ಹೇಳಿ ನೀವು ಮನೆಗೆ ಆ ಐಟಮ್ ನೀವು ಮನೆಗೆ ಪ್ರಿಪೇರ್ ಮಾಡಿದ್ರೆ ಅದ್ರ ಏನು ಐಟಮ್ಸ್ ಹಾಕಿದಾರೆಲ್ಲ ಹಾಕಿದ್ರೆ ಮಾತ್ರ ಆಗುತ್ತೆ. ಚೆನ್ನಾಗಿದೆ ಅಂತ ಹೇಳಿ ನೀವು ಐಟಮ್ಸ್ ಹೆಂಗೆ ನೋಡ್ಕೊಂಡು ಕೂತ್ರೆ ಆಗುತ್ತಾ? ಸೊ ಹಾಗೆ ನಾವು ಕೂಡ ಪ್ರಾಕ್ಟಿಕಲ್ ಇದನ್ನ ಆಚರಣೆ ಮಾಡಬೇಕು. ಆಚರಣೆ ಮಾಡಿದಾಗ ಏನಾಗುತ್ತೆ, ನಮಗೆ ಅದು ಫಲ ಸಿಗುತ್ತೆ. ಉದಾಹರಣೆ ಹೆಂಗಂದ್ರೆ, ನಾನು ಇಲ್ಲಿಂದ ತಿರುಪತಿಗೆ ಹೋಗ್ಬೇಕು ಅಂದ್ರೆ ನಾನು ಅಷ್ಟು ದೂರ ಕ್ಷಮಿಸ್ಬೇಕು. ನಾನು ಇಲ್ಲಿಂದ ಹೊಸಪೇಟೆ ಹೋಗ್ಬೇಕಂದ್ರೆ ಅಷ್ಟು ದೂರ ನಾನು ಹೋಗ್ಬೇಕು. ಅಷ್ಟು ದೂರ ಹೋದ್ರೆ ಮಾತ್ರ 65-70 ಕಿಲೋಮೀಟರ್ ಹೋದ್ರೆ ಮಾತ್ರ ನಾನು ಹೊಸಪೇಟೆ ಸಿಗುತ್ತೆ. ಇಲ್ಲಿ ಹೊಸಪೇಟೆ ಹೋಗ್ಬೇಕು, ನನ್ನ ಹತ್ರ ಕಾಲಿದೆ, ನಾನು ಹೋಗ್ಬೇಕಂತಿದ್ದೆ, ಕಾಲು ಹೊಡ್ಕೊಂಡು ಕೂತ್ರೆ ಹಾಗಾಗಿ ನಮ್ಗೆ ಜನ್ಮ ತಗೊಂಡಿದ್ದೀವಿ ಅಂದರೆ ಅಲ್ಲಿ ಮನೆ ಕಟ್ಟೋದಕ್ಕೆ, ಬಿಲ್ಡಿಂಗ್ ಕಟ್ಟೋದಕ್ಕೆ, ಅಥವಾ ಏನೋ ಪರ್ಚೇಸ್ ಮಾಡೋದು, ದೊಡ್ಡ ಸಂಪಾದನೆ ಮಾಡೋದಕ್ಕೆ ಬಂದರೆ ಅದೆಲ್ಲರೂ ಮಾಡ್ತಾರೆ. ಪಕ್ಷಿ ಪ್ರಾಣಿಗಳು ನನಗಿಂತ ಅದ್ಭುತವಾಗಿ ಜೀವನ ಮಾಡ್ತಾರೆ, ನೆಮ್ಮದಿಯಿಂದ ಇರುತ್ತೆ. ಅವ್ರಿಗೆ ಯಾವ BP ಶುಗರ್ ನನಗೆ ಯಾಕೆ ಬರುತ್ತೆ? 4 ಸ್ಟೇಜಸ್ ಇದೆ: ಖನಿಜ, ಮತ್ತು ಇದು ಸಸ್ಯ, ಪ್ರಾಣಿ ಸಂಕುಲ ಮತ್ತು ಮನುಷ್ಯ. 4 ಸ್ಟೇಜ್ ಬರುತ್ತೆ. ಈ 2 ಸ್ಟೇಜಲ್ಲಿ ಏನಿರಲ್ಲ. ಆ್ಯಕ್ಚುಲಿ ಸಸ್ಯ ಮತ್ತು ಖನಿಜದಲ್ಲಿ ಏನು ಫೀಲಿಂಗ್ಸ್ ಏನು ಇರೋಂಗಿಲ್ಲ, ನಾವು ಇರುತ್ತೆ, ಅದಕ್ಕೇನು ಅಹಂಕಾರ ಇರಲ್ಲ. ಈ ಪ್ರಾಣಿಯನ್ನು ಕೂಡ ಅಹಂಕಾರ. ಮನುಷ್ಯ ಒಂದು ಜಾತಿ ಇದೆ, ಈ ಜಾತಿಯಲ್ಲಿ ಅಹಂಕಾರ ಬರುತ್ತೆ. ಆ ಅಹಂಕಾರ ನಮ್ಮ ಇಷ್ಟ ವಿನಾಶಕ್ಕೆ ಕಾರಣ ಆಗ್ತದೆ. ಅಹಂಕಾರ ಯಾಕೆ ಬರುತ್ತೆ? ಅಂಧಕಾರ, ಕತ್ಲು, ಅಜ್ಞಾನದಲ್ಲಿ ಅಹಂಕಾರ ಬರುತ್ತೆ, ಅಂಧಕಾರದಲ್ಲಿ ಅಹಂಕಾರ ಬರುತ್ತೆ, ಅಜ್ಞಾನದಲ್ಲಿ ಅವನತೆ ಆಗುತ್ತೆ. ಅಹಂಕಾರದಿಂದ ಏನಾಗುತ್ತೆ ನಮಗೆ? ನಾವೇ ಹಾಳಾಗ್ತೀವಿ, ನಾವೇ ಸತ್ತೋಗ್ತೀವಿ. ರಾವಣ ಏನಾದ್ರು, ಕೌರವರು ಏನಾದ್ರು ಅಹಂಕಾರದ ಪ್ರಮಾಣ. ರಾವಣ ಎಷ್ಟು ದೊಡ್ಡ ಜ್ಞಾನಿ ಗೊತ್ತಾ? ಬ್ರಹ್ಮನ ಮೊಮ್ಮಗ, ಹೌದಾ? ರಾವಣ ಅದ್ಭುತ ತಪಸ್ವಿ, ಅದ್ಭುತ. ಆದ್ರೆ ಅವನು ನೆಗೆಟಿವ್ ಶೇಡಲ್ಲಿದ್ದ, ಅದಕ್ಕೆ ನೆಗೆಟಿವ್ ಅನುಭವಿಸ್ತಾರೆ. ಕೌರವರು ಕೂಡ ನೆಗೆಟಿವ್ ಮಾಡೋದು, ಅದಕ್ಕೆ ನೆಗೆಟಿವ್ ಅನುಭವಿಸ್ತಾರೆ. ಪಾಪ ಆ ರೂಟಲ್ಲೇ ಹೋದ್ರು. ಕಾಲದಲ್ಲಿ ಹೋದಾಗ ಏನಾಗುತ್ತೆ? ಕಲ್ಲು ಮುಳ್ಳೆ ಸಿಗುತ್ತೆ ನಮಗೆ. ಹೈವೇಲಿ ಹೋದಾಗ ಏನಾಗುತ್ತೆ? ಹೈವೇಲಿ ಹೋಗ್ಬೇಕು, ಕಾಲದಲ್ಲಿ ಹೋಗ್ಬೇಕು. ನಾನು ಪ್ರತಿಸ್ತಾರೆ ಇಂಥ ಒಳ್ಳೆ ಮಗ ಕೊಡ್ತಾರೆ. ಅವ್ರು ಹೇಳ್ತಿದ್ರು, ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್. ಒಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಒಪ್ಕೋಬೇಕು. ಅಂದರೆ ನಾನು ನಿಮ್ಮ ಹೆಸರು ಮೇಡಮ್ ಇಂದ್ರಮ್ಮ ಅವರು ನಾನು ಒಪ್ಕೋಬೇಕು. ಅವ್ರು ಹೆಂಗೆ ಇದ್ರು ನಾನು ಒಪ್ಕೋಬೇಕು ಅಂದರೆ ಅವ್ರ ಜನರೇಟಿರಲಿ, ಬಾಯ್ ಬಡಿಕಿರಲಿ, ಚಾಡೆ ಚೂಡ ಹಚ್ಚೋರಲ್ಲಿ ಏನೇ ಇರಲಿ,
ಅವ್ರನ್ನ ಒಪ್ಕೋಬೇಕು ಅಂದರೆ ಏನು ಮಾಡಬೇಕು ನಾವು? ನೋ ಇಂದ್ರಮ್ಮ ಅವ್ರ ಬಗ್ಗೆ ನೋ ಕಾಮೆಂಟ್. ಅವ್ರ ಹಂಗೆ ಇವ್ರಿಗೆ ಮೂರನೇ ವ್ಯಕ್ತಿ ಮೇಲೆ ನಾವು ಹೇಳ್ಬಾರ್ದು. ನೋ ಕಾಮೆಂಟ್. ಅವ್ರು ಹಂಗೆ ಮಾಡಿದಂತೆ, ಇವ್ರು ಹಿಂಗೆ ಮಾಡಿದಂತೆ, ಇವ್ರು ಹಿಂಗೆ ಮಾಡಿದಂತೆ ಅದು ಹೇಳ್ಬಾರ್ದು. ಎರಡನೇದು ನೋ ಜಡ್ಜ್ಮೆಂಟ್. ಅವ್ರು ಅಷ್ಟೇ ಬಿಡು, ಅವ್ರು ಉದ್ದಾರ ಆಗಲ್ಲ, ಇವ್ರು ಎಷ್ಟೇ ಬಿಡು, ಅವ್ರು ಹಂಗೆ ಎಷ್ಟು ವರ್ಷ ನೋಡ್ತಿದ್ರೆ ಹಂಗೆ ಇದ್ದಾರೆ, ಅವರು ಜಡ್ಜ್ಮೆಂಟ್ ಮಾಡಬಾರ್ದು. ಆಮೇಲೆ ಅವ್ರದ್ದೇನೋ ವೈಯಕ್ತಿಕ ಅವ್ರೇನೋ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನೇ ದೌರ್ಜನ್ಯ ನಡೆಸ್ತಿರ್ತಾರೆ.